Hi guys, welcome back to my YouTube channel. Hope you all are doing good. ನಾನಿಲ್ಲಿ ಪಾಯಸ ಮಾಡ್ಕೊತಿದ್ದೆ. ಮಾಡಿ ಬಂದೆ ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ, ಚೆನ್ನಾಗಾಗಿತ್ತು. ದೇವಿ ಟೆಂಪಲ್ ಇದು ಆ್ಯಂಡ್ ಪೀಸ್ಫುಲ್ ಆಗಿದೆ, ತುಂಬ ಶಾಂತಿ ಅಂತ ಅನಿಸುತ್ತೆ ಇಲ್ಲಿ ಟೆಂಪಲ್ಗೆ ಹೋದರೆ. ನಮ್ಮ ಹಸ್ಬೆಂಡ್ ಹೋಗಿದ್ರು ಆ್ಯಂಡ್ ವಿಡಿಯೋ ಇತ್ತು, ಜಸ್ಟ್ ಶೇರ್ ಮಾಡಿದ್ದೀನಿ. ಪಾಯಸ ಇಲ್ಲಿ ನನ್ನ ಮಗ ತಿನ್ನಬೇಕಂತ ಪಾಯಸ ಇದ್ದಾನೆ, ಬಟ್ ತಿನ್ಸೋ ಆಗಿಲ್ಲ. ಇನ್ನು 6 months ಸ್ಟಾರ್ಟ್ ಆಗಿದೆ ಅಷ್ಟೇ. ಏನು ಕೊಟ್ಟರು ಸುಮ್ಮನೆ ಮಾಡ್ತಾನೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಬೇಬಿ ಮ್ಯಾಟ್, ಪ್ಲೇಯಿಂಗ್ ಮ್ಯಾಟ್ ಬರುತ್ತಲ್ಲ, ಸೊ ಅದು ಆರ್ಡ್ರ್ ಮಾಡಿದರು, ಅದು ಬಂತು. ಅನ್ಬಾಕ್ಸಿಂಗ್ ಆ್ಯಂಡ್ ಚೆನ್ನಾಗಿದೆ ಇದು, ನೋಡಿದ್ವಿ. ಇದರಲ್ಲಿ ಆರಾಮಾಗಿ ಬಿಟ್ಟರೆ ಮುಂದೆ ಹೋಗ್ತಾನೆ. ನೆಲದ ಮೇಲೆ ಬಿಡೋಣ ಅಂದರೆ ಸೊ ಫುಲ್ ಕೋಲ್ಡ್, ಫುಲ್ ತಣ್ಣಗಿರುತ್ತೆ ಅಂದ್ಬಿಟ್ಟು ಬಿಡ್ತಿರ್ಲಿಲ್ಲ. ಇದ್ರ ಮೇಲಾದರೆ ಆರಾಮಾಗಿ ಬಿಡ್ಬೋದು ಅಂತ. ಇವಾಗ ಏನಾದರೂ ಕೆಲಸ ಆದರೂ ಕೂಡ ಅದ್ರ ಮೇಲೆ ಬಿಟ್ಬಿಟ್ಟು ಮಾಡ್ಕೊಬೋದು ಆರಾಮಾಗಿ. ಇದ್ರ ಮೇಲೆಲ್ಲ ಕಾರು ಆ್ಯಂಡ್ ಮನೆ ಚಿತ್ರ ಇರೋದೆಲ್ಲ ಹಿಂಗೆ ನೋಡ್ತಾ ಇರ್ತಾನೆ. ₹759 ಆಯ್ತಿದು. ಆರಾಮಾಗಿ ಯಾರು ಬೇಬಿ ಎಲ್ಲ ಇದೆಯಲ್ಲ 5 months 4 months ಮಕ್ಕಳು, ಇವಾಗ 6 months ಸ್ಟಾರ್ಟ್ ನನ್ನ ಮಗನಿಗೆ. ಬಟ್ ಆಲ್ರೆಡಿ ಇದನ್ನ ಕೈಯಿಂದ ಕಿತ್ತಿರೋದು, ಫುಲ್ ಅಬ್ಸರ್ವ್ ಮಾಡೋದು, ಮುಂದೆ ಹೋಗೋದು, ಇದೆಲ್ಲ ಆರಾಮಾಗಿ ಚೆನ್ನಾಗಾಗುತ್ತೆ ಅವನಿಗೆ. ಬೆಡ್ಶೀಟ್ ಎಲ್ಲ ಆಗಿದ್ರೆ ಬಾಯಿ ಹಾಕ್ಕೊಳ್ಳೋದು ಮಾಡ್ತಿದ್ದ. ಇದಾದರೆ ತುಂಬ ವರ್ತ್ ಇದೆ, ಚೆನ್ನಾಗಿದೆ.
ಮ್ಯಾಕ್ಸಿಮಮ್ 1/2 ಇರ್ತಾನೆ ಮ್ಯಾಚ್ ಮೇಲೆ. ಬಟ್ ಅದಾದಮೇಲೆ ಇರಲ್ಲ ಆ್ಯಂಡ್ ಫುಲ್ ಒದ್ದೆ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಇರ್ತಾನಲ್ಲ. ಸೊ ಆಮೇಲೆ ಇರಲ್ಲ. ಅಷ್ಟಾದರೂ ಫುಲ್ ಜೋರಾಗಿ ಕಿರ್ಚೋದು ಕೂಗೋದು ಎಲ್ಲ ಮಾಡ್ತಾ ಇರ್ತಾನೆ. ಆ್ಯಂಡ್ ಅಮಾವಾಸ್ಯೆ ಆಯಿತು, ಬುಧವಾರ ಪೂಜೆ ಮಾಡಿದೆ. ತುಂಬ ಪೀಸಾಗಿತ್ತು. ಪೂಜೆ ಮಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಏನ್ ಹೇಳೋಣ, ಹೋಟ್ಲು ನೀವು ಏನ್ ತೊಳೆ ಅಂತೀರೋ ಅದು ತೊಳಿತೀವಿ ಅಷ್ಟೇ. ಅದೇ ಸ್ವಲ್ಪ ರೈಟಲ್ಲಿ ಕೊಡು. ಏನು ಬಾ ನೀನು ಭೂಮಿ ತುಂಬಾ ಕ್ಲೋಸ್ ಬಾ. ಆಗಿದೆ. ಇಲ್ಲೇ ನಾನು ಸುಟ್ಟು ವಾಸನೆ ಬರ್ತಾ ಇದೆ. ಆಶಾರಕ್ಕೂ ಕೂಡ ನೀವು ಹೆಂಡತಿನ ತವರ ಮನೆ ಕಳಿಸ್ಬೇಡಿ. ನಿಮ್ಮ ಅತ್ತೆ ಸಿಟ್ಟಿಗಿಂತ ನೀವು ಬಿಟ್ಬಿಟ್ಟು ಬೇರೆ ಬರ್ತಾರೆ. ಓಕೆ ಓಕೆ ಗುರುವೆ, ಈ ಸಾರಿ ಪರ್ಚೇಸಿಂಗ್ ನಾನು ನನ್ನ ಲೈಫಲ್ಲೇ ನೋಡಿದ್ದೆ. ಎಷ್ಟು ಕೊಟ್ಟು ತಗೊಂಡ್ರೆ ಏನು? ಫಸ್ಟ್ ಡೇಟಲ್ಲಿ ಗಂಡ ಸುದ್ದಿ ಬಿಡ್ತಾರೆ. ಒಂದು ನಿಮಿಷ ನಾವು ಅಡಿಗೆ ಸುಟ್ಟು ಕರ್ಕೊಂಡ್ ಬರ್ತೀರಾ? ಬ್ರೇಸ್ಲೆಟ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿ. ಅಲ್ಲ ಇದು ಅದು 10 ವರ್ಷ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬಾರ. ಅದೆಲ್ಲ ಮಾಡ್ಬಿಟ್ಟು ನಿಮ್ಮ ಶರ್ಟ್ ಕಲರ್ಸ್ ಓಕೆ ಮಾಡ್ತಾ ಮಾಡಿ ಬಿಟ್ಟು ಬೇರೆ ಕೆಲಸ ಶುರು ಮಾಡ್ತಾರೆ. ಆಗ ಅಲ್ಲಿ ಇವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನನ್ನ ಮಗಳ ಮದುವೆ ಆಗ್ತಾ ಇರೋದು ಆಕಾಶ್ನ. ಅವಳಿಗೂ ಇವಳಿಗೂ ಯಾವ ಸಮಾಧಾನ ಇಲ್ಲ. ಇನ್ನೊಂದ್ ಸರ್ತಿ ಈ ತರದೇನಾದ್ರು ನಾನ್ಸೆನ್ಸ್ ನಡೆದ್ರೆ ನಿಮ್ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹುಷಾರ್. ಕನ್ಫ್ಯೂಸ್ ಮಾಡಿಲ್ಲ, ನೀನೇ ಕನ್ಫ್ಯೂಸ್ ಆಗಿದ್ಯಾ. ಇನ್ನೊಂದ್ಸಲ ರಿಪೀಟ್ ಮಾಡಕ್ ಹೋಗೋಣ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಮೇಲೆ ಎಲ್ರು ನಂದು ಒಂದಿರ್ಲಿ ಅಂತ ಒಂದೊಂದು ಏಡ. ಹ್ಮ್